ನಮಸ್ತೆ ಹೇಳಿ ಸರ್. ಗುರ್ಲಕ್ಷ್ಮಮ್ಮ ಸರ್. ಅಂಗಡಿ ಏನ್ ಹೆಸರು ಹಾಕಿಲ್ಲ ಸರ್. ಅವಾಗಿ ನಿಂತು ಮರುಸ್ವಾಮಿ ಮೀನ್ ಅಂಗಡಿ ಅಂತ ಮಾತ್ರ ಹೆಸರು ಸರ್. ಎಲ್ಲಾ ತರ ಸಿಗುತ್ತೆ ಆದ್ರೆ ನಾವು ಹಾಕಲ್ಲ ಸರ್. ಜಿಲೇಬಿ ಮೀನ್ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಯಿಗೂ ಚೆನ್ನಾಗಿ ಸಿಗುತ್ತೆ, ತಿನ್ನಕ್ಕೂ ಆರಾಮ್ ಇರುತ್ತೆ. ಏನ್ ಸಣ್ಣ ಜಾಸ್ತಿ ಅವಿ ಮುಳ್ ಬರಲ್ಲ. ಅದರಿಂದ ಜಿಲೇಬಿ ಒಂದೇ ಬಳಸೋದು. ಈ ಕಡೆ ಎಲ್ಲ ಪ್ರೆಸ್ ಮೀನು ಸರ್. ತಂಗಳ ಮೀನ್ ಗಿಂಗಳ ಮೀನ್ ಮಡಗಲ್ಲ, ಐಸ್ ಫಿಟ್ ಮಾಡಲ್ಲ. ಅಲ್ಲಿದಲ್ಲೇ ಎಷ್ಟು ತಂದಿರ್ತಾವ ವ್ಯಾಪಾರ ಮಾಡ್ಕೊ ಅಂಗಡಿ ಕ್ಲೋಸ್ ಮಾಡ್ಕೊತಾರೆ. ಹಂಗಾಗಿ ಜನ ಬುಡಿಕ ಬರ್ತಾರೆ ಅಷ್ಟೇ. ಇಗ್ನೂರ್ ಡ್ಯಾಮು ಸರ್. ರಜಾ ಏನಾರು ಇಂಪಾರ್ಟೆಂಟ್ ಫಂಕ್ಷನ್ ಇದ್ರೆ ರಜಾ ಮಾಡ್ತೀವಿ. ಹಬ್ಬಗಳಲ್ಲಿ ಮೇನಾಗ ಒಂದ್ ದಿನ ರಜಾ ಮಾಡ್ತೀವಿ. ಎಲ್ಲ ನಂಬರ್ ಮಾಡಿಕೊಬಿಟ್ಟಿದ್ದಾರೆ, ಫೋನ್ ಮಾಡ್ಕೊ ಬರ್ತಾರೆ. ಯಾರು ಮೀಡಿಯಂ ಆಗಿ ಬರಲ್ಲ. ಫಿಕ್ಸ್ 40ರಿಂದ ಸ್ಟಾರ್ಟ್ ಸರ್. 150, 200, 300 ರೂಪಾಯಿ ಗಂಟೆ ಇರುತ್ತೆ. ಇದೆಲ್ಲ ಒಂದು 50, 60, 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಬುಯಿನದೊಡ್ಡಿ ಅಲ್ಗೂರಿಂದ 4 ಕಿಲೋಮೀಟರ್ ಸರ್. ಬುಯಿನದೊಡ್ಡಿಗೆ ಬಂದ್ರೆ ಫಸ್ಟ್ ಅಂಗಡಿ ನಮ್ದು. ಇನ್ನೊಂದು ಕೆಳಗಡೆ ಅಂಗಡಿ ಮಾಡಿದ್ದು ಅದು ಮುಚ್ಬಿಟ್ಟು ಬಿಡಿಸ್ಕೊಬಿಟ್ರು. ನಮ್ದೇ ಫಸ್ಟ್ ಹಳೆ ಅಂಗಡಿ, ನಮ್ದೇ ಈ ಊರಿಗೆ. ನಾವು ಅಂಗಡಿ ಮಡಗೋ ಗಂಟ ರೋಸ್ಟ್ ಮೀನು ಅನ್ನೋದೇ ಇರ್ಲಿಲ್ಲ. ಸ್ಟವ್ ಮಾಡಿಕೊಂಡು ಸೀಮೆನೆ ಸ್ಟವ್ ಮಾಡಿಕೊಂಡು ಆಗ್ತಾ ಇದ್ದು. ನಾವು ಸುಮಾರು ಪಾನಿಪುರಿ ಆಯ್ತು, ಗೋಬಿ ಮಾಡುವ ಎಲ್ಲ ಮಾಡಿ ಲಾಸ್ಟ್ ನಾವು ಗೋಬಿ ಪಾನಿಪುರಿ ಮಾಡಿದ್ರೆ ಅಲ್ಲಿ ಗೇಟಲ್ಲಿ ಮಾಡ್ತಾ ಇಗ್ಲೂರಿಂದ ಬಂದು ತಿಂತಾ ಇದ್ರು. ಹಂಗಾಗಿ ಮನೆಗೆ ಸುಮ್ಮನೆ ಮಸಾಲೆ ಆಡ್ಸ್ಕೊಂಡು ಮನೆಗೆ ಮಾಡ್ಕೋಕ್ ಹೋಗಿ ಅಂಗಡಿ ರೋಸ್ಟ್ ಮಾಡೋದು.